ತುಲಾ ರಾಶಿಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಇಷ್ಟೊತ್ತು ಕನ್ಯಾ ರಾಶಿ ಬಗ್ಗೆ ತಿಳ್ಕೊಟ್ರಿ. ಹಾಗೆ ಈ ಒಂದು ತುಲಾ ರಾಶಿಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡಿ. ನೋಡಿ, ಆಲ್ರೆಡಿ ತುಲಾ ರಾಶಿಯವರಿಗೆ ಗುರು 9ನೇ ಮನೆಯಲ್ಲೇ ಇದ್ದಾನೆ. ಭಾಗ್ಯದಲ್ಲೇ ಇರುವಂತಹ ಗುರು ಭಾಗ್ಯವನ್ನ ತೆಗೆದೇನೆ. ಅಂದ್ರೆ ತಂದೆ ಮನೆಯಲ್ಲಿ ಸ್ವಲ್ಪ ಯಾವ್ದಾರ ವ್ಯತ್ಯಾಸಗಳಿದ್ರೆ, ಅಂದ್ರೆ ತಂದೆ ಮನೆಯಲ್ಲಿ ಏನಾದ್ರು ಕಾರ್ಯಗಳಿದ್ರೆ ಅಥವಾ ಯಥೇಚ್ಛವಾಗಿ ಏನಾರ ಬರ್ಬೇಕಾಗಿರೋಂಥ ಇಂಥದ್ದು ಏನಾದ್ರು ಇದ್ರೆ ತಂದೆ ಮನೆಯಿಂದ ಸಾರ್ಟ್ ಔಟ್ ಮಾಡ್ಕೊಡ್ತಾ ಇದ್ದ ಗುರು. ಅದೇ ಗುರು ಇವಾಗ ಬಡ್ತಿ ಕೊಡ್ತಾ ಇದ್ದಾನೆ ಇಲ್ಲಿ ಉದ್ಯೋಗಕ್ಕೆ. ಸೊ ತುಲಾ ರಾಶಿಯವರಿಗೆ 10ನೇ ಮನೆಯವನಾಗಿ ಬರ್ತಾ ಇರೋದಂದ್ರೆ ಮೂರನೇವನಾಗಿ ಆರನೇವನಾಗಿ ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ, ಸ್ವಲ್ಪ ಪ್ರಮೋಷನ್ ಸಿಗುತ್ತೆ. ಅಥವಾ ಮಾಡ್ತಾ ಇರುವಂತ ವ್ಯಾಪಾರ ವ್ಯವಹಾರಗಳೇನಾದ್ರು ಇದ್ರೆ, ಬಿಸ್ನೆಸ್ ಅಂತ ಏನಾದ್ರೆ ಅದಕ್ಕೂ ಕೂಡ ಮುಂದೆ ಹೋಗುವಂತ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ 10ನೇ ಮನೆಗೆ ಬರ್ತಾ ಇದ್ದಾನೆ ಕಟಕ ರಾಶಿಗೆ. ತುಲಾ ರಾಶಿಗೆ 10ನೇ ಮನೆಗೆ ಗುರು ಉಚ್ಚನ ಸ್ಥಿತಿಯಲ್ಲಿ, ಅಂದ್ರೆ ಉಚ್ಚ ಸ್ಥಿತಿ ಗುರು. ಸೊ ಆ ಉಚ್ಚ ಸ್ಥಿತಿಯಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಧಮಾಕ ಅಂತಾನು ಹೇಳ್ಬೋದು. ಇವ್ರಿಗೂ ಕೂಡ ತುಂಬಾ ಹ್ಯಾಪಿಯೆಸ್ಟ್ ಆಗಿ ದೀಪಾವಳಿ ಕೂಡ ಇವರು ಕೂಡ ಮಾಡ್ತಾ ಹೋಗ್ಬೋದು. ಪ್ರಮೋಷನ್ ಸಿಗ್ತಾ ಹೋಗ್ಬೋದು. ಅಥವಾ ಇವ್ರ ಕೆಲಸ ಕಾರ್ಯಗಳಲ್ಲಿ ಯಾರು ಯಥೇಚ್ಛವಾಗಿ ಅಂದ್ರೆ ವರ್ಕ್ ಲೋಡ್ ಬಿಸಿ ಆಗ್ತಾ ಹೋಗ್ತಾರೆ ತುಲಾ ರಾಶಿಯವರು. ಯಥೇಚ್ಛ ಬಿಸಿ ಆಗೋದು. ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ 10ರಲ್ಲಿ ಗುರು ಇದ್ದಾಗ ನಾವು ಕರ್ಮಸ್ಥಾನ ಅಂತಾನು ಕರಿತೀವಿ. ಆ ಕರ್ಮಸ್ಥಾನದಲ್ಲೇ ಗುರು ಬಂದಾಗ ಈ ಸ್ವಲ್ಪ ಸೋಂಬೇರ್ತನ ಇತ್ತು ಇವ್ರಿಗೆ. ಯಾರಿಗೆ? ಈ ತುಲಾ ರಾಶಿಯವರಿಗೆ. ಇವತ್ ಮಾಡೋಣ ನಾಳೆ ಮಾಡೋಣ ಅನ್ನೋ ಸೋಂಬೇರ್ತನ ಏನಿತ್ತು ಅದು ಕಂಪ್ಲೀಟ್ ಆಗಿ ನಿವಾರಣೆ ಆಗಿ ಕೆಲಸದ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಕೆಲಸದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ. ಮತ್ತೆ ಹೊಸ ಹೊಸ ಕ್ರಿಯೇಟಿವಿಟಿ ಮಾಡ್ಕೊಳ್ತಾರೆ. ಇನ್ನೇನಾರ ಬೇರೆ ಏನಾರ ಮಾಡ್ಬೋದಾ ಅಥವಾ ಅಡ್ವೆಂಚರ್ಸ್ ಆಗಿ ಏನಾರ ಕೆಲಸಗಳು ಮಾಡ್ಬೋದಾ ಅನ್ನೋದನ್ನ ತುಂಬಾ ಚೆನ್ನಾಗಿ ಇವರಿಗೆ ಮೋಸ್ಟ್ ಆಫ್ ಆಲ್ ಇವರಿಗೆ ಕಟಕ ರಾಶಿಯಲ್ಲಿ ಗುರು ಬರೋದ್ರಿಂದ ಏನಾಗುತ್ತೆ, 2ನೇ ಮನೆಯಲ್ಲಿ ಇವಾಗ ಶುಕ್ರ ಇದ್ದಾನೆ ರವಿ ಮನೆಯಲ್ಲಿ. ಸೊ ಕೇತು ಅಲ್ಲದ್ರೆ ಇವರಿಗೆ ಸಿನಿಮಾ ಇಂಡಸ್ಟ್ರಿ ಆಫರ್ ಕೂಡ ಬರ್ಬೋದು. ಯಾರು ಶಾರ್ಟ್ ಫಿಲಮ್ ಮಾಡೋಣ ಅನ್ನೋರು ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಕಲಿಯೋ ಅಂಥವ್ರು, ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಉದ್ಯೋಗ ಮಾಡೋವಂಥದ್ದು ಕೂಡ ತುಲಾ ರಾಶಿಯವ್ರಿಗೆ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿ ಕಾಲ ಕಳೀತಾ ಹೋಗ್ತಾರೆ ಈ ಒಂದು ತುಲಾ ರಾಶಿಯವರು. ಇದ್ರ ಜೊತೆಗೆ ಏನು ಅಂತಾರೆ, ಮುಂದಿನ ವರ್ಷನೂ ಈಗ ಹೋಗ್ತಾನೆ, ಬ್ಯಾಕ್ಔಟಿಗೆ ಹೋಗ್ತಾನೆ. ಮತ್ತೆ ತುಲಾ ರಾಶಿಗೆ ಯಾವ್ದು ಕಟಕ ರಾಶಿಗೆ ಬಂದು ಮತ್ತೆ ಅವನು ಮಿಥುನ ರಾಶಿಗೆ ಹೋದ್ರೂ ಕೂಡ ಕಟಕ ರಾಶಿ ಮುಂದಿನ ವರ್ಷ ಎಲ್ಲಿ ಬರ್ತಾನೆ, ಅದೇ ಕಟಕಕ್ಕೆ ಬರ್ತಾನೆ. ಸೊ ಬರ್ತೀನಿ ಅಲ್ವಾ. ಸೊ ಹಂಗಾಗಿ ಸೂಪರ್ ಧಮಾಕ ಅಂತಾನೆ ತುಲಾ ರಾಶಿಯವ್ರಿಗೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರ್ಗೆಲ್ಲ ಸ್ವಲ್ಪ ಪ್ರಮೋಷನ್ ಸಿಗ್ತಾ ಹೋಗ್ಬೋದು, ಕೆಲಸಗಳು ಸಿಗ್ತಾ ಹೋಗ್ಬೋದು. ಅಥವಾ ಹೊಸ ಹೊಸ ಸಿನಿಮಾ ಆಫರ್ಗಳಂತೂ ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ಬೋದು. ಉದ್ಯೋಗಗಳಲ್ಲಿ ಹೆಚ್ಚು ಬಡ್ತಿ ನೋಡ್ತಾ ಹೋಗ್ಬೋದು ತುಲಾ ರಾಶಿಯವರು. 3ನೇ ಮನೆಗೆ ಭಾತೃ ಕುಟುಂಬದಲ್ಲಿ 10ನೇ ಮನೆಗೆ ಬರೋದ್ರಿಂದ ಮಾಡುವಂತ ಕೆಲಸಗಳಲ್ಲಿ ಯಾರು ಹೊಸಬ್ರು ಸ್ನೇಹಿತರು ಸಿಗ್ತಾ ಆಗ್ತಾ ಹೋಗ್ಬೋದು. ಅವ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ನಿವಾರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಪೈಪೋಟಿ ಜಾಸ್ತಿ ಕೊಡೋದ್ರಿಂದ ಸೊ ಬ್ಯಾಕ್ಔಟ್ ಅಲ್ಲಿ ಈ ಶತ್ರುಗಳು ಉಟ್ಕೊಳ್ತಾರೆ ಅವ್ರಿಗೆ. ಸೊ ಹಂಗಾಗಿ ಸ್ವಲ್ಪ ಪೈಪೋಟಿ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಅಂದ್ರೆ 3ನೇವನು 6ನೇವನು ಅಂದ್ರೆ ಶತ್ರು ಅಂತ ಹೇಳ್ತೀವಿ. 3ನೇವನು ನಿಮ್ಗೆ ಹೇಳಿದೀನಿ ಸ್ನೇಹಿತರು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಳಿ. ಸೊ ಹಂಗಾಗಿ 10ನೇವನಾಗಿ ಬರ್ತಾರೆ. 10ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೋಸ್ಕರ ಏನಾದ್ರು ಇವ್ರು ಖರ್ಚು ವೆಚ್ಚಗಳನ್ನು ಮಾಡೋ ಅಂಥದ್ದು, ಜೊತೆಗೆ ಶತ್ರುಗಳು ಸ್ವಲ್ಪ ಬ್ಯಾಕ್ಔಟ್ ಆಗುವಂಥದ್ದು ಅಥವಾ ಇವ್ರು ಇನ್ನೂ ಮಾಡುವಂಥ ಪೈಪೋಟಿಯಲ್ಲಿ ಹೊಸ ಹೊಸ ಶತ್ರುಗಳು ಉತ್ಪತ್ತಿ ಆಗುವಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇವ್ರಿಗೆ ಬಡ್ತಿ ಅಂತ ಸಿಕ್ತಾಗ ಏನಾಗುತ್ತೆ, ಇವರಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇವರು ತೊಡಗಿಸ್ತಾ ಹೋಗ್ಬೋದು. ಒಂದೇ ಕೆಲಸ ಅಂತಲ್ಲ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಹೋಗ್ತಾರೆ ತುಲಾ ರಾಶಿಯವರು. ಜೊತೆಗೆ ವಿದೇಶದ ಪ್ರಯಾಣ ಕೂಡ ಮಾಡುವಂತ ಚಾನ್ಸಸ್ ಈ ಮುಂದಿನ ವರ್ಷ ಮತ್ತೆ ಈ ಕಳೆದ ತಿಂಗಳಲ್ಲಿ ಕೂಡ ತುಂಬಾ ಚಾನ್ಸಸ್ ಉಂಟು. ಜೊತೆಗೆ ಹೊಸ ಹೊಸ ಒಂದು ಆಫರ್ಗಳು ಇವ್ರಿಗೆ ಸಿಗ್ತಾ ಹೋಗುತ್ತೆ. ಆ ಆಫರ್ನ ಇವ್ರು ಯೂಸ್ ಮಾಡ್ಕೋಬೇಕು ತುಲಾ ರಾಶಿಯವರು. ನೋಡಿ, ಅವಕಾಶಗಳು ಬಂದಾಗ ಅದನ್ನ ಕೆಲವ್ರಿಗೆ ತುಂಬಾ ಅವಕಾಶಗಳು ಬರುತ್ತೆ, ಯಾವಾಗ ಬರುತ್ತೆ ಏನ್ ಯೂಸ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಕೈ ಬಿಟ್ಟೋದ್ಮೇಲೆ ಅಯ್ಯೋ ಇಂಥ ಅವಕಾಶ ಹೊಟ್ಟೋಯ್ತಲ್ಲ ಅಂತಾರೆ. ಹಾಗಾಗಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಬೇಡ ಅಂತ ಹೇಳಿ ದೊಡ್ಡವ್ರು ಹೇಳ್ತಾನೆ ಇರ್ತಾರೆ ಅಲ್ವಾ. ಸೊ ಆ ಎಣ್ಣೆನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ನಮ್ ಕೈಯಲ್ಲಿ ಇರ್ಬೇಕು. ಅದಕ್ಕಾಗಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಸೋಂಬೇರ್ತನ ಕಡಿಮೆ ಆಗ್ತಾ ಇರುತ್ತೆ. ಇವ್ರಲ್ಲಿ ತುಂಬಾ ಸೋಂಬೇರ್ತನ 9ನೇ ಮೇಲೆ ಇದ್ದಾಗ ಹೆಚ್ಚೆಚ್ಚು ತವ್ರ ಮೇಲೆ ಕಾಳ ಕಳಿಯುವಂಥದ್ದು ಅಥವಾ ಓಡಾಟ ಜಾಸ್ತಿ ಆಗೋದು, ತವ್ರ ಮೇಲೆ ಜಾಸ್ತಿ ಉಳ್ಕೊಳ್ಳೋ ಅಂಥದ್ದು, ಇಂಥದ್ದೆಲ್ಲ ಆಗ್ಬಿಡುತ್ತೆ. ಜೊತೆಗೆ ಫಂಕ್ಷನ್ಗಳು 9ನೇ ಮೇಲೆ ಇದ್ದಾಗ ಹೆಚ್ಚು ಫಂಕ್ಷನ್ಗಳು ಅಟೆಂಡ್ ಮಾಡೋದು, ಧಾರ್ಮಿಕ ಕಾರ್ಯಗಳನ್ನ ಯಥೇಚ್ಛವಾಗಿ ಅಟೆಂಡ್ ಮಾಡೋವಂಥದ್ದು, ಮದುವೆ ಕಾರ್ಯಗಳು, ಇದೇ ರೀತಿ ಫಂಕ್ಷನ್ಸ್ ಅಂತಂದಾಗ ವಿವಿಧ ಕಾರ್ಯಗಳಲ್ಲಿ ಇವರು ತೊಡಗಿಸ್ಕೊಳ್ಳೋದ್ರಲ್ಲೇ ಇರ್ತಾರೆ. ಬಟ್ ಈಗ 10ನೇ ಮನೆಗೆ ಹೋಗೋದ್ರಿಂದ ಒಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಅವಕಾಶ ಸಿಗ್ತಾ ಹೋಗುತ್ತೆ ತುಲಾ ರಾಶಿಯವರಿಗೆ. ಸೊ ಒಳ್ಳೆ ಧಮಾಕ ಅಂತಾನೆ ಹೇಳ್ತಾ ಹೋಗ್ಬೋದು. ದೀಪಾವಳಿಯ ದಿನ ಒಂದು ದೀಪವನ್ನ ಬೆಳಗ್ಗೆ ತನ್ನ ಒಂದು ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನ ಉಂಟು ಮಾಡುವಂಥದ್ದು, ಯಥೇಚ್ಛವಾಗಿ ಆನಂದವನ್ನ ಉಂಟು ಮಾಡುವಂತಹ ವೃಷಭ ರಾಶಿಯವ್ರಿಗೆ ಏನಿತ್ತೋ ಅದೇ ರೀತಿ ತುಲಾ ರಾಶಿಯವರಿಗೂ ಆಸ್ ಇಟ್ ಇಸ್ ಇದೆ. ಸೊ ಹಾಗಾಗಿ ತುಲಾ ರಾಶಿಯವರು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ತಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಈಗೇನ್ ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಸ್ವಲ್ಪ ಅವರಿಗೆ
ಅಲ್ಲಿಂದ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಇತ್ತು. ಈಗ ಸ್ವಲ್ಪ ಯಥೇಚ್ಛವಾಗಿ ಸ್ವಲ್ಪ ಹಣ ಬರೋದ್ರಿಂದ ನೋಡ್ಕೊಳ್ಳಿ, ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು, ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಒಳ್ಳೇದಲ್ಲ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ತುಲಾರಾಶಿಯವ್ರ ಜೊತೆ ತುಲಾರಾಶಿಯವ್ರ ಕ್ಯಾರೆಕ್ಟರ್ಸ್ ಹೇಳ್ತಿರ್ತೀನಿ ಯಾವಾಗ್ಲೂ, ಒಂದ್ ತಕ್ಕಡಿಗೆ ಹಾಕೋದು ಜಾಸ್ತಿ ಅವರು, ಅವ್ರಂಗೆ ಇವ್ರಂಗೆ ಇವ್ರದಂಗೆ ಅನ್ನೋದು ತಕ್ಕಡಿಲಿ ಮಾತಾಡ್ತಿರ್ತಾರೆ ಅವರು. ಸೊ ಆ ರೀತಿ ಅವರಿಗೆ ಆ ಒಂದು ಸಮತೋಲನ ಸ್ಥಿರತೆ ಕಾಯ್ಕೋಬೇಕು ಅಂದ್ರೆ ತಕ್ಕಡಿ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ತುಲಾರಾಶಿಯವರಿಗೆ 3ನೇವನಾಗಿ 6ನೇವನಾಗಿ 10ಕ್ಕೆ ಬರ್ತಾ ಇದ್ದಾನೆ. ಸೊ ನಿಮಗೆ ಯಾರು ಪೈಪೋಟಿ ಕೊಡೋರು ಉಟ್ಕೊಳ್ತಾ ಹೋಗ್ತಾರೆ, ಅಥವಾ ನಿಮ್ಗೆ ಆ ರೀತಿ ಕೆಲಸ ಕಾರ್ಯಗಳು ಸಿಗ್ತಾ ಹೋಗ್ಬೋದು. ಸಿನಿಮಾ ಇಂಡಸ್ಟ್ರಿ ಯಥೇಚ್ಛವಾಗಿ ಕರಿತಾ ಹೋಗುತ್ತೆ ತುಲಾರಾಶಿಯವರಿಗೆ, ಯಾಕಂದ್ರೆ ಅಲ್ಲಿ ಶುಕ್ರ ಅಧಿಪತಿ ಅಲ್ವಾ. ತುಲಾರಾಶಿಗೂ ಮತ್ತು ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ. ಈ ಡಿಫ್ರೆಂಟ್ ಆಗಿ ಏನಾದ್ರು ಯೋಚನೆ ಮಾಡ್ತಾರೆ ಅನ್ನೋದಾದ್ರೆ ಅದು ತುಲಾ ಮತ್ತು ವೃಷಭ ರಾಶಿಯವರು. ಅದರಲ್ಲೂ ತುಲಾರಾಶಿಯವರು ಏನು ಅಂತ ಅಂದ್ರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಯೋಚನೆ ಮಾಡೋದು ಜಾಸ್ತಿ. ಡೈರೆಕ್ಟ್ ಆಗಿ ಅವ್ರು ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಇರ್ತಾರೆ. ಅವರು ಸ್ವಲ್ಪ ನೇರವಾಗಿ ಅದನ್ನ ಯೋಚನೆ ಮಾಡ್ಕೊಂಡು ಮಾಡ್ತಾರಷ್ಟೇ ತುಲಾರಾಶಿಯವರು. ಅದು ಕಾರ್ಯರೂಪಕ್ಕೆ ತರಕ್ಕೆ ತುಂಬಾ ಟೈಮ್ ಮಾಡ್ತಾರೆ, ಅಷ್ಟೆಲ್ಲ ಅವಕಾಶಗಳು ಅವರಿಂದ ಕೈ ಬಿಟ್ಟು ಹೋಗಿರುತ್ತೆ. ಆಗ ತುಲಾರಾಶಿಯವರು ಸ್ವಲ್ಪ ಎಚ್ಚೆತ್ಕೊಳ್ಳಿ, ನಿಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ, ಒಳ್ಳೆ ಯೋಗದ ಟೈಮು, ಯೋಗಗಳಿದ್ದಾಗ ಉಪಯೋಗಿಸ್ಕೋಬೇಕು. ನಾವು ಚೇಂಜಸ್ ನ ನೋಡ್ತಾ ಹೋಗ್ತೀವಿ. ತುಲಾರಾಶಿಯವರಿಗೆ ದೀಪಾವಳಿ ಒಳ್ಳೆಯ ಬೆಳಕನ್ನ ತರ್ತಾ ಇರೋದ್ರಿಂದ, ಮನೆಯಲ್ಲಿ ಶುಭ ಫಲಗಳನ್ನು ತರ್ತಾ ಇರೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಹೋಗಿ ಹಣದ ಅರಿವಲ್ಲೂ ಕೂಡ ಇವರು ಯಥೇಚ್ಛವಾಗಿ ಫಲಾನುಫಲಗಳು ನೋಡ್ಬೋದು. ಜೊತೆ ತುಲಾರಾಶಿಯವರು ಯಾವ್ದಾದ್ರು ಒಂದು ಹೊಸ ವಸ್ತು ಅಂತೂ ಖರೀದಿ ಮಾಡೇ ಮಾಡ್ತಾರೆ. ವಾಹನ ಇರ್ಬೋದು, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಏನಾದ್ರು ಒಂದು ಹೊಸ ವಸ್ತು ಅಂತೂ ಖಂಡಿತ ತುಲಾರಾಶಿಯವರು ಖರೀದಿ ಮಾಡೋದ್ರಿಂದ ತುಲಾರಾಶಿಯವರಿಗೆ ಒಳ್ಳೇದಾಗೋದ್ರಿಂದ ಇನ್ನಷ್ಟು ಹೆಚ್ಚು ಶುಭ ಫಲಗಳನ್ನ ಕೊಡ್ಲಿ ಅಂತ ಹೇಳಿ ನಾನು ನೋಡಿದ್ರಲ್ಲ ವೀಕ್ಷಕರೇ, ತುಲಾರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಎಲ್ಲ ಅನುಕೂಲ ಆಗುತ್ತೆ ಅಂತ. ಆದ್ರೆ ಒಂದು ಮಾತು, ನಿಧಾನನೇ ಪ್ರಧಾನ ಅಂತಾರೆ. ಆದ್ರೆ ಅವ್ರ ಅತಿ ನಿಧಾನ ಆದಾಗ ಬರುವಂತಹ ಅವಕಾಶಗಳನ್ನು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಬರೋ ಅವಕಾಶಗಳನ್ನ ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ನೋಡೋಣ.